ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್, ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ಪ್ರೋಸು. ಈ ಪ್ರೋಸ್ ಸಮ್ಮರಿ ನಿಮಗೆ 6 ಮಿನಿಟ್ಸ್ ಒಳಗಡೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿದ್ದೀನಿ. ಓಕೆ, ಸೊ ಈ ಪ್ರೋಸ್ ಅಂತ ಬಂದ ತಕ್ಷಣ ಈ ಪ್ರೋಸಿಂದ ನಮಗೆ 3 ಮಾರ್ಕು ರೆಫರೆನ್ಸ್ ಟು ಕಾಂಟ್ಯಾಕ್ಟ್ ಕ್ವೆಶ್ಚನ್ಸು ಎಕ್ಸಾಮ್ಗೆ ಕೇಳ್ತಾರೆ. ಸೊ ಹಾಗಾಗಿ ರೆಫರೆನ್ಸ್ ಟು ಕಾಂಟ್ಯಾಕ್ಟ್ ಕ್ವೆಶ್ಚನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಜೊತೆಗೆ ಸಮ್ಮರಿ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಲೆಟ್ ಮಿ ಮೇಕ್ ಇಟ್ ಈಸಿ ಫಾರ್ ಯು. ದ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಸೊ ಏನಿದೆ ಈ ಒಂದು ಸ್ಟೋರಿಯಲ್ಲಿ ಅಂತ ಹೇಳಬೇಕಾದ್ರೆ, ಈಗ ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ ಬೈ ಒನ್. ಸೊ ಈಸಿಯಾಗಿ ಓಕೆ, ಸೊ ಶುರು ಮಾಡೋಣ. ದಿಸ್ ಸ್ಟೋರಿ ಇಸ್ ಅಬೌಟ್ ಅ ಮ್ಯಾನ್ ಹೂ ನೆವರ್ ಬಿಲೀವ್ಸ್ ಇನ್ ಯುಟಿಲಿಟಿ. ಸೊ ಯುಟಿಲಿಟಿ ಅಂದರೆ ಟೈಮ್ ಯೂಸ್ ಮಾಡೋದು. ಓಕೆ, ಸೊ ಟೈಮ್ ಯೂಸ್ ಮಾಡೋದು ಅಥವಾ ಏನಾದರೂ ಯೂಸ್ಫುಲ್ ಥಿಂಗ್ಸ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಯುಟಿಲಿಟಿ ಅಂತ ಕರಿತೀವಿ. ಓಕೆ, ಆ್ಯಂಡ್ ಸ್ಪೆಂಟ್ ಇಸ್ ಲೈಫ್ ಆನ್ ಅರ್ತ್ ಮೇಕಿಂಗ್ ಯೂಸ್ಲೆಸ್ ಸ್ಕಲ್ಪ್ಚರ್ಸ್ ಆ್ಯಂಡ್ ಪೇಂಟಿಂಗ್ಸ್. ಸೊ ಈಗ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಈ ವ್ಯಕ್ತಿ ಬಂದು ಅರ್ಥಲ್ಲಿ ಹೆಂಗಿರ್ತಾನೆ, ಅವನು ಯೂಸ್ಫುಲ್ ಆಗಿ ಟೈಮ್ನ ಯೂಸ್ ಮಾಡ್ತಿಲ್ಲ. ಅವನೇನು ಮಾಡ್ತಿದ್ನು? ಪೇಂಟಿಂಗು ಸ್ಕಲ್ಪ್ಚರ್ಸಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದ ಅಂತ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಮುಂದೆ ನೋಡೋಣ. ಆಫ್ಟರ್ ಈ ಡೈಡ್, ಸೊ ಅವ್ನು ಸತ್ತಾದ್ಮೇಲೆ ಆಫ್ಟರ್ ಈ ಡೈಡ್, ಅ ಮೆಸೆಂಜರ್ ಮೇಡ್ ಮಿಸ್ಟೇಕ್ ಆ್ಯಂಡ್ ಫೌಂಡ್ ಹಿಮ್ ಅ ಪ್ಲೇಸ್ ಇನ್ ವರ್ಕರ್ಸ್ ಪ್ಯಾರಡೈಸ್ ವೇರ್ ಎವ್ರಿ ಒನ್ ಇಸ್ ಆಲ್ವೇಸ್ ಬಿಸಿ ಆ್ಯಂಡ್ ಲೈಶೋರ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಈಗ ಏನಾಯ್ತಂದರೆ ಅವ್ನು ತೀರ್ಕೊತಾನೆ. ಅವ್ನು ಸತ್ತೋದ್ಮೇಲೆ ಏನಾಗುತ್ತೆ ಅಂದರೆ, ಏರಿಯಲ್ ಮೆಸೆಂಜರು ಒಂದು ಮಿಸ್ಟೇಕ್ ಮಾಡಿಬಿಟ್ಟು ಅವನ್ನ ಎಲ್ಲಿ ಪ್ಲೇಸ್ ಮಾಡಿಬಿಡ್ತಾರೆ? ವರ್ಕರ್ಸ್ ಪ್ಯಾರಡೈಸಲ್ಲಿ. ವರ್ಕರ್ಸ್ ಪ್ಯಾರಡೈಸ್ ಅಂದರೆ ಏನು? ಪ್ಯಾರಡೈಸ್ ಅಂದರೆ ಹೆವನ್ ಸ್ಟೂಡೆಂಟ್ಸ್. ಪ್ಯಾರಡೈಸ್ ಅಂದರೆ ಹೆವನು. ವರ್ಕರ್ಸ್ ಪ್ಯಾರಡೈಸ್ ಅಂದರೆ ಈಗ ಕೆಲಸ ಮಾಡೋರಿಗೆ ಒಂದು ಹೆವನ್ ಇರಬೇಕಾದ್ರೆ ಹೆಂಗಿರುತ್ತೆ? ಅಲ್ಲಿರುವ ಜನ ಬರೀ ಏನು ಮಾಡ್ತಾರೆ? ಬರೀ ಕೆಲಸ ಮಾಡ್ತಾರೆ. ಸೊ ಆ ರೀತಿ ಇರುವ ಒಂದು ಸ್ಥಳದಲ್ಲಿ ಏನು ಮಾಡಿಬಿಡ್ತಾರೆ? ಇವನಿಗೆ ಒಂದು ಪ್ಲೇಸ್ನ ಹಾಕ್ಬಿಡ್ತಾರೆ. ಸೊ ಆ ವರ್ಕರ್ಸ್ ಪ್ಯಾರಡೈಸ್ ಹೆಂಗಿರುತ್ತೆ? ಅಲ್ಲಿ ನೋಡಿ, ಅಲ್ಲಿ ಬಂದು ಎಲ್ಲರೂ ಹೆಂಗಿರ್ತಾನೆ ಅಂದರೆ ಬ್ಯುಸಿಯಾಗಿರ್ತಾರೆ. ಆ್ಯಂಡ್ ಲೈಶೋರ್ ಡಸ್ ನಾಟ್ ಎಕ್ಸಿಸ್ಟ್. ಲೈಶೋರ್ ಅಂದರೆ ಫ್ರೀ ಟೈಮು. ಅಲ್ಲಿ ಫ್ರೀ ಟೈಮ್ ಅಂತೂ ಒಂದು ವಿಷಯ ಇಲ್ಲನೇ ಇಲ್ಲ. ಓಕೆ, ಆದರೆ ಈ ಒಂದು ರಾಂಗ್ ಮ್ಯಾನ್ ಎಲ್ಲಿ ಹೋಗ್ಬಿಡ್ತಾನೆ? ಅವ್ನು ಬಂದು ವರ್ಕರ್ಸ್ ಪ್ಯಾರಡೈಸ್ಗೆ ಹೋಗ್ಬಿಡ್ತಾನೆ. ಸೊ ಮುಂದೆ ಏನಾಗುತ್ತೆ? ದ ಮ್ಯಾನ್ ಡಿಡ್ ನಾಟ್ ಫಿಟ್ ಇನ್ ಬಿಕಾಸ್ ಹಿ ಲಾಂಚ್ಡ್ ಇನ್ ಸ್ಟ್ರೀಟ್ಸ್ ಆ್ಯಂಡ್ ಜಾಸಲ್ಡ್ ದಿ ಹರಿಂಗ್ ವರ್ಕರ್ಸ್ ಹೂ ಫೆಲ್ಟ್ ದಟ್ ಎವ್ರಿ ಮಿನಿಟ್ ವಾಸ್ ಪ್ರೆಷಸ್. ಸೊ ಈಗ ಅವ್ನು ಹೋಗ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಅಲ್ಲಿ ವರ್ಕರ್ಸ್ ಪ್ಯಾರಡೈಸಲ್ಲಿ ಜನ ಬಂದು ಹೆಂಗಿರ್ತಾರೆ ಅಂದರೆ, ಕೆಲಸ ಮಾಡಬೇಕು ಅಂತ ಏನಿರ್ತಾರೆ ಅದರಲ್ಲಿ ಫುಲ್ ಬ್ಯುಸಿಯಾಗಿರ್ತಾರೆ. ಆದರೆ ಇವನೇನು ಮಾಡ್ತಿದ್ದ ಅಂದರೆ, ಅಲ್ಲಿ ಹೋಗ್ಬಿಟ್ಟು ಐಡ್ಲಾಗಿದ್ದಾನೆ. ಸೊ ಅಲ್ಲಿ ಮಾಡೋಕ್ಕೆ ಏನು ಕೆಲಸ ಇಲ್ಲ. ಅವ್ನು ಮಾಡಿರೋದೆಲ್ಲ ಬರೀ ಸ್ಕಲ್ಪ್ಚರ್ಸು ಪೇಂಟಿಂಗೇ ಮಾಡಿರ್ತಾನೆ. ಸೊ ಅವ್ನು ಬಂದು ಏನು ಮಾಡ್ತಿದ್ದಾನೆ ಅಂದರೆ, ಸೊ ಅಡ್ಡ ಬರ್ತಾನೆ. ಯಾರಿಗೆ ಅಡ್ಡ ಬರ್ತಾನೆ? ಸೊ ಇಲ್ಲಿ ಕೆಲಸ ಮಾಡುವ ವರ್ಕರ್ಸ್ ನಡುವೆ ಫಿಸಿಕಲ್ ಆಗಿ ಏನು ಮಾಡ್ತಾನೆ? ಅಡ್ಡಾಗಿ ಬರ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ? ಹಿ ಮೆಟ್ busy girl at a stream and convinced her to let him draw pictures on her ಕ್ಲೇ ಪಿಕ್ಚರ್. ಓಕೆ, ಸೊ ಈಗ ಏನಾಗುತ್ತೆ ಅಂದರೆ, ಇವ್ನು ಬಂದು ಏನು ಮಾಡ್ತಾನೆ? ಸೈಲೆಂಟ್ ಟಾರೆಂಟ್ ಹತ್ರ ಹೋಗ್ತಾನೆ. ಸೊ ಸೈಲೆಂಟ್ ಟಾರೆಂಟ್ ಹತ್ರ ಒಬ್ಬ ಹುಡುಗಿನ ನೋಡ್ತಾನೆ. ಆ ಹುಡುಗಿಯಿಂದ ಅವನು ಅವ್ರದ್ದು ಪಿಕ್ಚರ್ ಅಂದರೆ ಗೊತ್ತಲ್ಲ, ಈ ಬಂದು ನೀರು ತುಂಬಕ್ಕೆ ನಾವು ಒಂದು ಪಾಟ್ನ ಯೂಸ್ ಮಾಡ್ತೀವಿ ಗೊತ್ತಾ, ಅದಕ್ಕೆ ಪಿಕ್ಚರ್ ಅಂತ ಕರಿತೀವಿ. ಸೊ ಆ ಒಂದು ಪಿಕ್ಚರ್ನ ಇಸ್ಕೊಬಿಟ್ಟು ಏನು ಮಾಡ್ತಾನೆ? ಅದರಲ್ಲಿ ಪೇಂಟಿಂಗ್ ಮಾಡೋಕ್ಕೆ ಕನ್ವಿನ್ಸ್ ಮಾಡ್ತಾನೆ. ಪೇಂಟಿಂಗ್ ಕೂಡ ಮಾಡ್ತಾನೆ. ಸೊ ಈಗ ಆ ಒಂದು ಪೇಂಟಿಂಗ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ನಾವು ಮುಂದೆ ನೋಡೋಣ. ಓಕೆ, ಆಲ್ದೋ ದ ಗರ್ಲ್ ವಾಸ್ ಪಸಲ್ಡ್ ಬಿಕಾಸ್ ದ ಪಿಕ್ಚರ್ ಹ್ಯಾಡ್ ನೋ ಮೀನಿಂಗ್ ಆರ್ ಪರ್ಪಸ್. ಸೊ ಈಗ ಆ ಒಂದು ಹುಡುಗಿಗೆ ಏನಾಯಿತು? ಆ ಒಂದು ಇದನ್ನು ನೋಡಿ, ಆ ಒಂದು ಪೇಂಟಿಂಗ್ನ ನೋಡಿ, ಆ ಪೇಂಟಿಂಗಲ್ಲಿ ಆ ಪಿಕ್ಚರಲ್ಲಿ ಒಂದು ಮೀನಿಂಗೂ ಇಲ್ಲ, ಒಂದು ಪರ್ಪಸ್ಸೂ ಇಲ್ಲ. ಮತ್ತು ಇದಕ್ಕೆ ಯಾಕೆ ಅಂತ ಅವಳು ಯೋಚನೆ ಮಾಡಬೇಕಾದ್ರೆ ಒಂಚೂರು ಪಜಲ್ ಆಗಿಬಿಟ್ಲು. ಪಜಲ್ ಅಂದರೆ ಒಂಚೂರು ಕನ್ಫ್ಯೂಸ್ಡ್ ಆಗಿದ್ಲು. ಆದರೆ ಕೂಡ ಶಿ ಸೂನ್ ಬಿಕೇಮ್ ಫ್ಯಾಸಿನೇಟೆಡ್ ಅಂದರೆ ಏನು? ಫ್ಯಾಸಿನೇಟೆಡ್ ಅಂದರೆ ಇಂಟ್ರೆಸ್ಟೆಡ್. She soon became interested by the art and started wasting her working time looking at it. ಸೊ ಇವಳು ಏನು ಮಾಡ್ತಾಳೆ? ಸೊ ಅವಳು ಬಂದು ವರ್ಕಿಂಗ್ ಟೈಮ್ನ ಬಿಟ್ಟು ಅವಳು ಏನು ಮಾಡ್ತಾಳೆ? ಆ ಒಂದು ಪಿಕ್ಚರ್ನ ನೋಡೋಕ್ಕೆ ಅವಳು ಟೈಮ್ ವೇಸ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಸೊ ನೋಡಿ, ಈ ಒಂದು ರಾಂಗ್ ಮ್ಯಾನಿಂದ ಯಾರು ಕೂಡ ಇನ್ಫ್ಲುಯೆನ್ಸ್ ಆಗಿಬಿಟ್ರು? ಆ ಒಂದು ಹುಡುಗಿ ಕೂಡ ಇನ್ಫ್ಲುಯೆನ್ಸ್ ಆಗಿಬಿಟ್ಲು. ಸೊ ಮುಂದೆ ಹೋಗೋಣ. ಅದರ್ ಪೀಪಲ್ ಇನ್ ದ ಪ್ಯಾರಡೈಸ್ ಆಲ್ಸೋ ಬಿಗಿನ್ ಟು ಫಾಲೋ ಹಿಸ್ ಎಕ್ಸಾಂಪಲ್. ಸೊ ಏನು ಮಾಡ್ತಾರೆ? ಸೊ ಆ ಒಂದು ಪ್ಯಾರಡೈಸಲ್ಲಿ ಈ ಒಂದು ಐಡ್ಲರ್ನ ನೋಡಿ, ಒಂದು ರಾಂಗ್ ಮ್ಯಾನ್ನ ನೋಡಿ ಏನು ಮಾಡಿಬಿಡ್ತಾರೆ? ಬೇರೆಯವ್ರು ಕೂಡ ಏನು ಮಾಡ್ತಾರೆ? ಈ ರೀತಿ ಯೂಸ್ಲೆಸ್ ಥಿಂಗ್ಸಲ್ಲಿ ಏನು ಮಾಡ್ತಾರೆ? ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಕಾಸಿಂಗ್ ದ ಯೂಸ್ಫುಲ್ ವರ್ಕ್ ಟು ಸಫರ್ ಆ್ಯಸ್ ದ ಟರ್ನ್ ಟು ಪೇಂಟಿಂಗ್ ಆ್ಯಂಡ್ ಸ್ಕಲ್ಪ್ಚರ್. ಸೊ ಇವ್ರೇನು ಮಾಡಿಬಿಡ್ತಾರೆ? ಯೂಸ್ಫುಲ್ ಆಗಿರುವ ವರ್ಕ್ನ ಬಿಟ್ಟು, ಯೂಸ್ಫುಲ್ ಆಗಿರುವ ಕೆಲಸನ ಬಿಟ್ಟು ಎಲ್ಲಿ ಹೋಗ್ಬಿಡ್ತಾರೆ? ಇವ್ರು ಕೂಡ ಪೇಂಟಿಂಗು ಮತ್ತು ಸ್ಕಲ್ಪ್ಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ದಿ ಎಲ್ಡರ್ಸ್ ರಿಯಲೈಸ್ ದಟ್ ಅ ರಾಂಗ್ ಮ್ಯಾನ್ ಹ್ಯಾಡ್ ಎಂಟರ್ಡ್ ದೇರ್ ಪ್ಯಾರಡೈಸ್ ಆ್ಯಂಡ್ ಆರ್ಡರ್ಡ್ ಹಿಮ್ ಟು ಲೀವ್ ಅಟ್ ಒನ್ಸ್. ಸೊ ಕೊನೆಗೆ ಏನಾಗುತ್ತೆ? ಅಲ್ಲಿ ಬಂದು ಎಲ್ಡರ್ಸ್ ಬಂದು ಒಂದು ಮೀಟಿಂಗ್ನ ಕರೆಸ್ಬಿಟ್ಟು ಏನಂತಾರೆ? ಸೊ ಈ ಒಂದು ರಾಂಗ್ ಮ್ಯಾನು ಈ ಪ್ಯಾರಡೈಸ್ಗೆ ಫಿಟ್ ಆಗೋನಿಲ್ಲ. ಸೊ ಏನು ಮಾಡ್ತಾರೆ ಅಂದರೆ, ಅವನ್ನ ನೀನು ಹೋಗ್ಬಿಡು ಅಂತ ಏನು ಮಾಡ್ತಾರೆ? ಒಂದು ಆರ್ಡರ್ನ ಮಾಡ್ತಾರೆ, ನೀನು ಪ್ಯಾರಡೈಸಿಂದ ಹೋಗಂತ. ಸೊ ಈಗ ಏನಾಗುತ್ತೆ? ಸೊ ಆರ್ಡರ್ ಕೊಟ್ಟಾದ್ಮೇಲೆ ಇವನೇನು ಮಾಡ್ತಾನೆ? ಅವನು ಆ ಒಂದು ಪೇಂಟು ಬ್ರಷ್ ಎಲ್ಲ ಕಲೆಕ್ಟ್ ಮಾಡ್ತಾನೆ. ಆ ಟೈಮ್ ಕಲೆಕ್ಟ್ ಮಾಡಬೇಕಾದ್ರೆ ಏನಾಗುತ್ತೆ ನೋಡೋಣ. ಆಸ್ ದಿ ಆರ್ಟಿಸ್ಟ್ ಗ್ಯಾದರ್ಡ್ ಹಿಸ್ ಪೇಂಟ್ಸ್ ಟು ಗೋ, ದ ಬಿಸಿ ಗರ್ಲ್ ಸರ್ಪ್ರೈಸ್ಡ್ ಎವ್ರಿ ಒನ್ ಬೈ ಚೂಸಿಂಗ್ ಟು ಫಾಲೋ ಹಿಮ್ ಔಟ್ ಆಫ್ ವರ್ಕರ್ಸ್ ಪ್ಯಾರಡೈಸ್. ಸೊ ಏನಾಗುತ್ತೆ ಅಂದರೆ, ಆ ಒಂದು ಗರ್ಲ್ ಬೈ ದ ಸೈಲೆಂಟ್ ಟಾರೆಂಟ್ ಇದ್ಲಲ್ಲ, ಅವಳು ಕೂಡ ಇವನು
ಪ್ಯಾರಡೈಸ್ ಬಿಟ್ಟು ಹೋಗ್ಬೇಕಾದ್ರೆ ಅವ್ಳು ಕೂಡ ಏನು ಮಾಡ್ತಾನೆ, ಇವನ ಜೊತೆನೇ ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ ವೆಯ್ಟ್ ಅ ಮೂಮೆಂಟ್ ಅಂತ ಅಂದ್ಬಿಟ್ಟು ಅವಳು ಕೂಡ ಯಾರ ಜೊತೆ ಬಿಡ್ತಾಳೆ ಆ ಪ್ಯಾರಡೈಸ್ನ, ಈ ಒಂದು ರಾಂಗ್ ಮ್ಯಾನ್ ಜೊತೆಗೆ ಅವಳು ಕೂಡ ಈ ಒಂದು ಪ್ಯಾರಡೈಸ್ನ ಬಿಡ್ತಾಳೆ. ಸೊ ಸ್ಟೂಡೆಂಟ್ಸ್, ಇಷ್ಟೇ ನಮ್ಮ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸು. ಇಲ್ಲಿ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟು, ಏರಿಯಲ್ ಮೆಸೆಂಜರ್ ತುಂಬ ಇಂಪಾರ್ಟೆಂಟು, ಎಲ್ಡರ್ಸ್ ಆಫ್ ದ ಪ್ಯಾರಡೈಸ್ ತುಂಬ ಇಂಪಾರ್ಟೆಂಟು, ರಾಂಗ್ ಮ್ಯಾನ್ ತುಂಬ ಇಂಪಾರ್ಟೆಂಟು, ಮತ್ತು ಕೊನೆಗೆ ಗರ್ಲ್ ಬೈ ದ ಸೈಲೆಂಟ್ ಟಾರನ್ ತುಂಬ ಇಂಪಾರ್ಟೆಂಟ್. ಸೊ ಇವ್ರ ನಡುವೆ ಬರುವ ಸ್ಟೇಟ್ಮೆಂಟ್ಸ್ನ, ಕಾನ್ವರ್ಸೇಷನ್ಸ್ನ ನೀವು ಓದ್ಕೊಂಡ್ರೆ ಸಾಕು. ನೀವು ಈಸಿಯಾಗಿ ಏನು ಮಾಡ್ಬೋದು, ನೀವು ಬಂದು ಈ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ನ ಈಸಿಯಾಗಿ ಮಾಸ್ಟರ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ಈ ರೀತಿ ವೀಡಿಯೋಸ್ ನಿಮಗೆ ಬೇಕಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಬೇರೆ ಯಾವುದು ಪ್ರೋಸ್ ಇರಲಿ, ಪೋಯ್ಟ್ರಿ ಇರಲಿ, ಅದದ್ದು ಸಮ್ಮರಿ ಕ್ವಿಕ್ಕಾಗಿ, ಶಾರ್ಟಾಗಿ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.